ಪೊರಕೆ ಹಿಡಿದು ಕಸ ತೆಗೆಯಲು ಹೊರಟ ನಾರಿಯರು ಎರಡನೇ ದಿನಕ್ಕೆ ಕಾಲಿಟ್ಟ ರೈತರ ಪ್ರತಿಭಟನೆ. ನಂಜನಗೂಡು ರೈತ ವಿರೋಧಿ ಕೆಲಸವನ್ನ ನಿರ್ವಹಿಸುತ್ತಿರುವ ಅಧಿಕಾರಿಗಳಿಗೆ ಎಚ್ಚರಿಕೆ ಚಾಟಿ ಬೀಸಿದ ವಿದ್ಯಾಸಾಗರ್. ಎರಡನೇ ದಿನಕ್ಕೆ ಕಾಲಿಟ್ಟ ಅನಿರ್ದಿಷ್ಟಾವಧಿ ಚಳವಳಿ. ರಾತ್ರೋರಾತ್ರಿ ಮಹಿಳೆಯರು ಕೂಡ ತಾಲೂಕು ಕಚೇರಿಯ ಆವರಣದಲ್ಲಿ ಇದ್ದರೂ ಕೂಡ ಕೇಳುವವರೇ ಇಲ್ಲ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕ್ಷೇತ್ರದ ಸಮಸ್ಯೆ ಜೊತೆಗೆ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪನವರು, ಸುನಿಲ್ ಬೋಸ್, ದರ್ಶನ್, ಧ್ರುವನಾರಾಯಣ್ ಸೇರಿದಂತೆ ನೀವು ರೈತರ ಪರ ಕೆಲಸ ಮಾಡೋದಾಗಿದ್ರೆ ನೀವು ರೈತರ ಹತ್ತಿರ ಬರ್ತಿದ್ರಿ. ಉದಾಹರಣೆಗೆ ಸಿದ್ದರಾಮಯ್ಯನವರು ಮಾಜಿಯಾಗುತ್ತಿದ್ದಂತೆ ಯಾವ ನಾಯಿ ಕೂಡ ಸುಳಿಯುತ್ತಿಲ್ಲ ಎಂದು ಕಟುವಾಗಿ ಟೀಕಿಸಿದರು. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು. ನಂಜನಗೂಡು ತಾಲೂಕು ಆಡಳಿತ ಕಚೇರಿಯ ಕಡತದಲ್ಲಿ ಖರಾಬ್ ಎಂದು ದಾಖಲೆ ಇದ್ದರೂ ನಮೂದಿಸದೆ ಗೋಮಾಳ ಎಂದು ನಮೂದಿಸಿರುವ ಭ್ರಷ್ಟ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಬೇಕು ಹಾಗೂ ರೈತರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕು ಎಂದರು. ನಂಜನಗೂಡಿನ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ನಿನ್ನೆಯಿಂದ ಸಾವಿರಾರು ಜನ ರೈತರು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದೀವಿ. ಈ ಭಾಗದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪ್ರತಿನಿಧಿಸುವಂತಹ 3 ಹೋಬಳಿಗಳ ಸಮಸ್ಯೆ ಇಟ್ಕೊಂಡು ನಂಜನಗೂಡು ತಾಲೂಕು ಆಫೀಸ್ ಮುಂದೆ ಕುಂತಿರೋಂಥದ್ದು. ಮಾಜಿ ಜಿಲ್ಲಾ ಮಂತ್ರಿಗಳು ಎಚ್.ಸಿ. ಮಹದೇವಪ್ಪನವರು ಕೂಡ ಇಲ್ಲಿಯವರೇ, ಸುನೀಲ್ ಬೋಸ್ ಅವರು ಇಲ್ಲಿಯವರೇ, ಮತ್ತು ದರ್ಶನ್, ಧ್ರುವನಾರಾಯಣ್ ಯುವ ಶಾಸಕರು ನಿಮ್ಮ ಬಗ್ಗೆ ಭಾಳ ಭರವಸೆ ಇಟ್ಕೊಂಡಿದ್ದು ರೈತರು. ನಿನ್ನೆ ಸಾವಿರಾರು ಜನ ರೈತರು ಬೀದಿಗೆ ಬಂದು ಹೋರಾಟ ಮಾಡಿದ್ರು, ಪಕ್ಕದಲ್ಲಿದ್ದರೂ ಕೂಡ ಒಂದು ಮಾತನ್ನ ಆರಿಸ್ತಾನೆ ಹೋಗಿದ್ರಿ. ನೀವು ನಿಜವಾಗಿ ರೈತ ಪರ ಶಾಸಕರೇ ಆಗಿದ್ದರೆ, ಮಂತ್ರಿಗಳೇ ಆಗಿದ್ದರೆ, ನೀವು ಅಧಿಕಾರಕ್ಕೋಸ್ಕರ ಮಾತ್ರ ಇಲ್ಲ ರೈತರ ಪರವಾಗಿ ಇದ್ರಿ ಅನ್ನೋದಾಗಿದ್ದರೆ ನಿಮ್ಮ DC ಮತ್ತು ಕಮಿಷನರ್ನ ಇಲ್ಲಿ ಕಳಿಸಿ ನನ್ನೂರು ತಾಲೂಕು ಕಚೇರಿಯಲ್ಲಿ ಏನಾಯ್ತಾ ಇದೆ ಎಲ್ಲ ಪತ್ರಿಕೆಯಲ್ಲಿ ದೊಡ್ಡ ಸುದ್ದಿ ಆಗಿದೆಯಲ್ಲ, ರೈತರಿಗೆ ತೊಂದರೆ ಕೊಡ್ತಾ ಇದ್ರಲ್ಲ ಅಂತ ಕೇಳಬೇಕಾಗಿತ್ತು. ಅದನ್ನು ಮಾಡೋ ಅಂಥ ಕೆಲಸ ಮಾಡಿಲ್ಲ. ಹಂಗಾಗಿ ನೀವು ಏನು ಇಲ್ಲಿ ಸಾವಿರಾರು ಜನ ರೈತರು ತಾಯಂದಿರು ಇವತ್ತು ಬೀದಿಲಿ ಕುಂತ್ಕೊಂಡು ಅಡುಗೆ ಮಾಡ್ಕೊಂಡು ನಿನ್ನೆಯಿಂದ ರಾತ್ರಿಯಿಂದನೂ ಕೂಡ ರಾತ್ರಿಲೂ ಕೂಡ ತಾಲೂಕು ಕಚೇರಿ ಮುಂದೆ ಕುಂಚೋಂಥ ಕೆಲಸ ಮಾಡಿದರೆ, ಮುಂದೆ ನೀವು ಇದೇ ರೀತಿಯಲ್ಲಿ ಮುಂದುವರಿದ್ದೇ ಆದರೆ, ರೈತ ವಿರೋಧಿ ರೀತಿಯನ್ನು ಮುಂದುವರಿಸಿದ್ದೇ ಆದರೆ ಈ ರೈತ ಕುಲ ನಿಮಗೆಲ್ಲರಿಗೂ ಕೂಡ ತಕ್ಕ ಪಾಠವನ್ನು ಕಲಿಸುತ್ತೆ. ಮತ್ತು ಮೈಸೂರು DC ಮತ್ತು ಕಮಿಷನರು ನೀವೇನೋ ನಾವು ಮೈಸೂರು ಮಹಾರಾಜು ಅಂತ ತಿಳ್ಕೊಂಡಿರೋಂಗೆ ಕಾಣಿಸ್ತಾ ಐತೆ. ಮೈಸೂರು ಜಿಲ್ಲೆಯಲ್ಲಿ ನಂಜನಗೂಡು ತಾಲೂಕಿನಲ್ಲಿ ಇಷ್ಟು ದೊಡ್ಡ ಹೋರಾಟ ನಡೆದರೂ ಕೂಡ ಈ ಕಡೆ ಬಂದು ತಿರುಗಿ ನೋಡೋ ಅಂಥ ವ್ಯವಧಾನವೂ ಕೂಡ ಇಲ್ಲ. ನೀವು ನಮ್ಮ ಸೇವಕರು ಅನ್ನೋದನ್ನ ಮರ್ತು ಬಿಟ್ಟಿದ್ರಿ ಏನಾಗಿದೆ. ಈ ಮೈಸೂರಿಲಿದ್ದೀನಿ ನಾವು ರಾಜು ಅಂತ ತಿಳ್ಕೊಂಡಿದ್ರಿ ಏನಾಗಿದೆ. ಈ ಕೂಡಲೇ ನಂಜನಗೂಡು ತಹಸೀಲ್ದಾರ್ ಕಚೇರಿ ಮುಂದೆ ನಡೀತಾ ಇರೋಂಥ ಹೋರಾಟಕ್ಕೆ ಬರಬೇಕು, ಬಂದು ರೈತರ ಸಮಸ್ಯೆಗಳ ಬಗ್ಗೆ ಕೇಳಬೇಕು. ಇಲ್ಲಿ ಸ್ಮಿತಾರಾಮು ತಹಸೀಲ್ದಾರರು ಕೂಡ ನಾಪತ್ತೆ ಆಗಿರೋಂಥದ್ದು. ನಿನ್ನೆ ಒಂದು 10 ನಿಮಿಷ ಬಂದು ಹೋದ್ರು ಅನ್ನೋದು ಬಿಟ್ಕೊಂಡ್ರೆ ಈ ತಾಲೂಕು ಕಚೇರಿಯಲ್ಲಿ ಅವರೂ ಕೂಡ ಇಲ್ಲ. ಅಂದರೆ ಏನರ್ಥ, ರೈತರ ಕಣ್ಣಿಗೆ ಸಿಗಬಾರ್ದು, ಯಾರು ಕೇಳ್ತಾರೆ ಅವ್ರ ಕೈಗೆ ಸಿಗಬಾರ್ದು ಅನ್ನೋ ತೀರ್ಮಾನನ ನೀವು ಅಧಿಕಾರಿಗಳು ಮಾಡಿದರೆ, ಇದೇ ನೀವು ಮುಂದುವರಿಸಿದ್ದೇ ಆದರೆ ರೈತ ವಿರೋಧಿಯಾಗಿ ನಡ್ಕೊಂಡ್ರೆ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಮಾಜಿ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಷ್ಟೋ ಜನ ಮನ ಸೇರಿದಿದೆ. ಮಾಜಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಇವತ್ತು ಒಂದು ನಾಯಿಗಳು ನಿಂತ್ಕೋತಾ ಇಲ್ಲ, ಒಬ್ಬ ಜನ ನಿಂತ್ಕೋತಾ ಇಲ್ಲ ಅಂತ ಪರಿಸ್ಥಿತಿ ಐತೆ. ಇದನ್ನು ಅರ್ಥ ಮಾಡ್ಕೋಬೇಕು. ಅಧಿಕಾರ ಇದ್ದಾಗ ರೈತರ ಪರವಾಗಿ, ಬಡವರ ಪರವಾಗಿ, ದಲಿತರ ಪರವಾಗಿ, ಶೋಷಿತರ ಪರವಾಗಿ ಕೆಲಸ ಮಾಡೋದನ್ನ ಕೇಳ್ಕೊಳ್ಳಿ. ಆದರೆ ನೀವು ಇವರು ಎಲ್ಲರ ಹೆಸರು ಹೇಳ್ತಿದ್ರೆ ಓಟ್ ಗಿಟ್ಟಿಸ್ಕೊತಿದ್ರಿ. ಆದರೆ ಇವರು ಬೀದಿಗೆ ಬಂದಾಗ, ಇವರು ಪ್ರಶ್ನೆ ಮಾಡೋಕ್ಕೆ ಬಂದಾಗ ನೀವು ಕೈಗೆ ಸಿಗೋ ಅಂಥ ಕೆಲಸ ಮಾಡ್ತಾ ಇಲ್ಲ. ಈ ಕೂಡಲೇ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ನಿಮ್ಮ 3 ಹೋಬಳಿ ಸಮಸ್ಯೆನೂ ಕೂಡ ಇಲ್ಲಿ ಹೇಳ್ತಾ ಇರೋವಂಥದ್ದು. ದರ್ಶನ್, ಧ್ರುವನಾರಾಯಣ್ ಅವರು ನಂಜನಗೂಡಲ್ಲಿ ಇದ್ದರೂ ಕೂಡ ಬರ್ದಾಯ ಹೋದಂಥ ಕೆಲಸ ಮಾಡಿದ್ರಿ. 106 ಹಳ್ಳಿಗಳ ರೈತರು, ನಂಜನಗೂಡು ತಾಲೂಕಿನ 5 ಹೋಬಳಿಗಳ ರೈತರು ನಿಮ್ಮ ಬರೋ ನಿರೀಕ್ಷೆನ ಇಟ್ಕೊಂಡಿದ್ದು, ಆದರೆ ಆ ಕೆಲಸ ಮಾಡಿಲ್ಲ. ಆದರೆ ಈಗಲೂ ಕೂಡ ಹೇಳ್ತಾ ಇದ್ದೀವಿ, ಈ ಕೂಡಲೇ ರೈತ ಸಂಘದವರು ಮುಂದೆ ಬಂದು ಏನು ರೈತರ ಸಮಸ್ಯೆ, ಇಷ್ಟು 106 ಜನ ತಾಯಂದಿರು, ಸಾವಿರಾರು ಜನ ತಾಯಂದಿರು ಯಾಕೆ ಬೀದಿಗೆ ಬಂದಿದ್ದೀರಿ ಅನ್ನೋ ಅಂತ ಕೇಳೋ ಕೆಲಸ ಮಾಡಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ.